ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶ ಭಾರತ ಕೃಷಿ ಪ್ರಧಾನ ದೇಶ. ಸಾವಿರಾರು ವರ್ಷಗಳಿಂದ ನಮ್ಮ ರೈತರು ಮಣ್ಣನ್ನು ತಾಯಿಯಂತೆ ನೋಡಿಕೊಂಡು ದೇಶೀಯ ಹಸುಗಳನ್ನು ಕುಟುಂಬದ ಸದಸ್ಯರಂತೆ ಸಾಕಿ ವಿಷರಹಿತ ಆಹಾರವನ್ನು ಬೆಳೆಸುತ್ತಿದ್ದರು. ಆದರೆ ಇಂದು ಪರಿಸ್ಥಿತಿ ಬದಲಾಗಿದೆ. ರಾಸಾಯನಿಕ ಕೃಷಿ ಹೆಚ್ಚಾಗಿದೆ, ಮಣ್ಣಿನ ಶಕ್ತಿ ಕಡಿಮೆ ಆಗುತ್ತಿದೆ, ರೈತರ ವೆಚ್ಚ ಹೆಚ್ಚಾಗುತ್ತಿದೆ, ಜನರ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಸಾವಯವ ಕೃಷಿ ಎಂದರೇನು, ದೇಶೀಯ ಹಸುವಿನ ಮಹತ್ವ ಏನು, ಮಣ್ಣಿನ ಆರೋಗ್ಯವನ್ನು ಹೇಗೆ ಉಳಿಸಬೇಕು, ನಿಮ್ಮ ಕುಟುಂಬಕ್ಕೆ ವಿಷರಹಿತ ಆಹಾರ ಹೇಗೆ ತಲುಪಿಸಬೇಕು. ಒಂದು ಮರ ಬಲವಾಗಿರಬೇಕಾದರೆ ಅದರ ಬೇರುಗಳು ಬಲವಾಗಿರಬೇಕು. ಅದೇ ರೀತಿ ಕೃಷಿ ಮೂಲ ಮಣ್ಣಿನಲ್ಲಿ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳು ಇರುತ್ತವೆ. ಅವೇ ಬೆಳೆಗಳಿಗೆ ಪೋಷಕಾಂಶಗಳು ಒದಗಿಸುತ್ತವೆ. ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಅತಿಯಾದ ಬಳಕೆಯಿಂದ ಈ ಜೀವಿಗಳು ನಾಶವಾಗುತ್ತಿವೆ. ಆದ್ದರಿಂದ ಜೀವಾಮೃತ, ಗೋಮಯ, ಕಾಂಪೋಸ್ಟ್, ವರ್ಮಿ ಕಾಂಪೋಸ್ಟ್ ಮುಂತಾದ ನೈಸರ್ಗಿಕ ವಿಧಾನಗಳು ಮಣ್ಣನ್ನು ಪುನಃ ಜೀವಂತಗೊಳಿಸುತ್ತವೆ. ನಮ್ಮ ದೇಸಿ ಹಸು ಕೇವಲ ಹಾಲು ಕೊಡುವ ಪ್ರಾಣಿಯಲ್ಲ. ಅದರ ಗೋಮಯ ಮತ್ತು ಗೋಮೂತ್ರದಿಂದ ಜೀವಾಮೃತ, ಪಂಚಗವ್ಯ, ದಶಪರ್ಣಿ ಕಷಾಯ, ಸಾವಯವ ಗೊಬ್ಬರ ತಯಾರಿಸಬಹುದು. ಇವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ. ದೇಶೀಯ ಹಸು ಕೃಷಿಯ ಬೆನ್ನೆಲುಬು ಎಂದು ನಮ್ಮ ಪೂರ್ವಜರು ಹೇಳಿದ್ದು ಕಾರಣವಿಲ್ಲದೆ ಅಲ್ಲ. ಹಾಗೆ ಇಂದು ನಾವು ತಿನ್ನುವ ತರಕಾರಿ, ಹಣ್ಣು, ಧಾನ್ಯಗಳಲ್ಲಿ ಅನೇಕ ಬಾರಿ ರಾಸಾಯನಿಕ ಅವಶೇಷಗಳು ಇರುತ್ತವೆ. ಸಾವಯವ ಕೃಷಿಯಲ್ಲಿ ಬೆಳೆದ ಆಹಾರ ಹೆಚ್ಚು ಸುರಕ್ಷಿತವಾಗಿರುತ್ತದೆ. ಆರೋಗ್ಯಕರ ಕುಟುಂಬಕ್ಕಾಗಿ ರೈತ ಮತ್ತು ಗ್ರಾಹಕರ ಇಬ್ಬರೂ ಜಾಗೃತರಾಗಿರಬೇಕು. ಸಾವಯವ ಕೃಷಿ ಎಂದರೆ ಮೊದಲ ದಿನದಿಂದಲೇ ದೊಡ್ಡ ಲಾಭ ಎನ್ನುವುದಿಲ್ಲ, ಆದರೆ ದೀರ್ಘಾವಧಿಯಲ್ಲಿ ಮಣ್ಣಿನ ಆರೋಗ್ಯ ಸುಧಾರಿಸುತ್ತದೆ, ರಾಸಾಯನಿಕ ವೆಚ್ಚ ಕಡಿಮೆ ಆಗುತ್ತದೆ, ಗ್ರಾಹಕರ ವಿಶ್ವಾಸ ಹೆಚ್ಚಾಗುತ್ತದೆ, ಗುಣಮಟ್ಟದ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆಯಲ್ಲಿ ಅವಕಾಶವೂ ಸಿಗಬಹುದು. ನಮ್ಮ ಶ್ರೀಕಾರಂ ಆರ್ಗ್ಯಾನಿಕ್ಸ್ ಉದ್ದೇಶ ಕೇವಲ ಉತ್ಪನ್ನ ಮಾರಾಟವಲ್ಲ. ನಾವು ರೈತರು, ಮಣ್ಣು, ದೇಶಿ ಹಸು, ಆರೋಗ್ಯ ಮತ್ತು ಪರಿಸರವನ್ನು ಒಂದೇ ಕುಟುಂಬವಾಗಿ ನೋಡುತ್ತೇವೆ. ಈ ಚಾನಲ್ನಲ್ಲಿ ನೀವು ನೋಡಲಿರುವ ವಿಷಯಗಳು ಸಾವಯವ ಕೃಷಿ, ಜೀವಾಮೃತ, ಮಶ್ರೂಮ್ ಬೆಳೆ, ದೇಶಿ ಹಸು ಆಧಾರಿತ ಉತ್ಪನ್ನಗಳು, ನೈಸರ್ಗಿಕ ಜೀವನ ಶೈಲಿ, ರೈತರಿಗೆ ಉಪಯುಕ್ತ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ಶ್ರೀಕಾರಂ ಆರ್ಗ್ಯಾನಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆರೋಗ್ಯಕರ ಮಣ್ಣು, ಆರೋಗ್ಯಕರ ಆಹಾರ, ಆರೋಗ್ಯಕರ ಭಾರತ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್, ವಂದೇ ಮಾತರಂ. ಥ್ಯಾಂಕ್ ಯು.